ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಿರಿಯ ಒಬ್ಬ ರಾಜಕಾರಣಿ. ಅವರು 6 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ, ವಿಧಾನಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದವರು. ಈಗ ಸಂಸದರಾಗಿ ಕಾರ್ಯನಿರ್ವಹಿಸ್ತಾರೆ. ನನ್ನ ರಾಜಕೀಯ ಅನುಭವದಲ್ಲಿ ಸುಖ ಸುಮ್ಮನೆ ಚಟಕ್ಕಾಗಿ ಆರೋಪ ಮಾಡುವ ಕೆಟಗರಿಯವರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಲ್ಲ. ಈ ಕೆಲವು ರಾಜಕಾರಣನ ಮಾಡಬೇಕು ಅಂತ ಆರೋಪ ಹೊರಿಸ್ತಾರೆ. ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಳೆದು ತೂಗಿ ಆಧಾರ ಇಟ್ಕೊಂಡು ಆರೋಪ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ಬಹುಶಃ ಅವರು ಹಂಗೆ ಹೇಳಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವ್ರ ಹತ್ರ ಆಧಾರ ಇರುತ್ತೆ. ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಬಹುಶಃ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಆಪಾದನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಧಾನಸಭೆಯ ಅಧ್ಯಕ್ಷರು ಅವರು ಕೂಡ ಸಹಮತಿ ವ್ಯಕ್ತಪಡಿಸಿ ನ್ಯಾಯಾಂಗ ತನಿಖೆ ಮಾಡಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಆರೋಪ ವಿಧಾನಸಭೆಯ ಅಧ್ಯಕ್ಷರ ಮೇಲೆ ಬಂದಿರೋದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ ಮತ್ತು ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ನಾಳೆ ಅವರೀಗ ಸದನ ಹೆಂಗೆ ನಡೆಸ್ತಾರೆ ಅವ್ರ ಮೇಲೆ ಆರೋಪ ಬಂದರೆ? ಹಾಗಾಗಿ ಅವರು ಆರೋಪ ಮುಕ್ತರಾಗಬೇಕು ಅಂತಂದರೂ ಕೂಡ ನ್ಯಾಯಾಂಗ ತನಿಖೆಗೆ ಅವರೇ ಆದೇಶ ಮಾಡಿಬಿಟ್ರೆ, ಅವರೇ ಕೇಳ್ಕೊಂಬಿಟ್ರೆ ಒಳ್ಳೆಯದಾಗುತ್ತೆ. ನ್ಯಾಯಾಂಗ ತನಿಖೆ ಆಗಲಿ. ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ನ್ಯಾಯಾಂಗ ತನಿಖೆ ಮಾಡಿಸ್ಲಿ. ಏನಂದರೆ ಇದೆಲ್ಲ ವಿಷಯಾಂತರ ಮಾಡೋಕ್ಕೆ ಮಾಡ್ತಿರೋದು. ನವಂಬರ್ ಕ್ರಾಂತಿ ಮಾತಾಡಿದ್ದು ಬಿ ಜೆ ಪಿಯವರೆಲ್ಲ ಮಾತಾಡಿದ್ದು. ಅವ್ರು ಮಾತಾಡಿದ್ದನ್ನು ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ನಾವು. ಮತ್ತು ಪ್ರದೀಪ್ ಈಶ್ವರರು ಕಾಂಗ್ರೆಸ್ ಒಳಗಡೆ ಎಷ್ಟನೇ ಅವರು? ನೀವು ಬೇಕಾದರೆ ಪರಮೇಶ್ವರ್ ಅವರು ಏನಾರು ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ, ಮುನಿಯಪ್ಪನವ್ರು ಹೇಳಿದ್ರೆ, ಮಾದೇವಪ್ಪನವ್ರು ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಹೇಳಿದರೆ ಸ್ವಲ್ಪ ಸೀರಿಯಸ್ನೆಸ್ ಇದೆ. ಈ ಪ್ರದೀಪ್ ಈಶ್ವರ್ ಅವ್ರ ಮಾತಿಗೆ ಯಾರು ಸೀರಿಯಸ್ ಆಗಿ ತಗೋತಾರೆ? ಯಾರೋ ಸೀರಿಯಸ್ ಆಗಿ ತಗೋತಾರ? ಚಿಕ್ಕಬಳ್ಳಾಪುರದಲ್ಲೇ ಯಾರೂ ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾರು ತಗೊಳ್ತಾರೆ ಅವ್ರ ಮಾತನ್ನ ಸೀರಿಯಸ್ ಆಗಿ? ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಿರಿಯ ಒಬ್ಬ ರಾಜಕಾರಣಿ. ಅವರು 6 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ, ವಿಧಾನಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದವರು. ಈಗ ಸಂಸದರಾಗಿ ಕಾರ್ಯನಿರ್ವಹಿಸ್ತಾರೆ. ನನ್ನ ರಾಜಕೀಯ ಅನುಭವದಲ್ಲಿ ಸುಖ ಸುಮ್ಮನೆ ಚಟಕ್ಕಾಗಿ ಆರೋಪ ಮಾಡುವ ಕೆಟಗರಿಯವರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಲ್ಲ. ಈ ಕೆಲವು ರಾಜಕಾರಣನ ಮಾಡಬೇಕು ಅಂತ ಆರೋಪ ಹೊರಿಸ್ತಾರೆ. ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಳೆದು ತೂಗಿ ಆಧಾರ ಇಟ್ಕೊಂಡು ಆರೋಪ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ಬಹುಶಃ ಅವರು ಹಂಗೆ ಹೇಳಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವ್ರ ಹತ್ರ ಆಧಾರ ಇರುತ್ತೆ. ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಬಹುಶಃ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಆಪಾದನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಧಾನಸಭೆಯ ಅಧ್ಯಕ್ಷರು ಅವರು ಕೂಡ ಸಹಮತಿ ವ್ಯಕ್ತಪಡಿಸಿ ನ್ಯಾಯಾಂಗ ತನಿಖೆ ಮಾಡಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಆರೋಪ ವಿಧಾನಸಭೆಯ ಅಧ್ಯಕ್ಷರ ಮೇಲೆ ಬಂದಿರೋದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ ಮತ್ತು ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ನಾಳೆ ಅವರೀಗ ಸದನ ಹೆಂಗೆ ನಡೆಸ್ತಾರೆ ಅವ್ರ ಮೇಲೆ ಆರೋಪ ಬಂದರೆ? ಹಾಗಾಗಿ ಅವರು ಆರೋಪ ಮುಕ್ತರಾಗಬೇಕು ಅಂತಂದರೂ ಕೂಡ ನ್ಯಾಯಾಂಗ ತನಿಖೆಗೆ ಅವರೇ ಆದೇಶ ಮಾಡಿಬಿಟ್ರೆ, ಅವರೇ ಕೇಳ್ಕೊಂಬಿಟ್ರೆ ಒಳ್ಳೆಯದಾಗುತ್ತೆ. ನ್ಯಾಯಾಂಗ ತನಿಖೆ ಆಗಲಿ. ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ನ್ಯಾಯಾಂಗ ತನಿಖೆ ಮಾಡಿಸ್ಲಿ. ಏನಂದರೆ ಇದೆಲ್ಲ ವಿಷಯಾಂತರ ಮಾಡೋಕ್ಕೆ ಮಾಡ್ತಿರೋದು. ನವಂಬರ್ ಕ್ರಾಂತಿ ಮಾತಾಡಿದ್ದು ಬಿ ಜೆ ಪಿಯವರೆಲ್ಲ ಮಾತಾಡಿದ್ದು. ಅವ್ರು ಮಾತಾಡಿದ್ದನ್ನು ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ನಾವು. ಮತ್ತು ಪ್ರದೀಪ್ ಈಶ್ವರರು ಕಾಂಗ್ರೆಸ್ ಒಳಗಡೆ ಎಷ್ಟನೇ ಅವರು? ನೀವು ಬೇಕಾದರೆ ಪರಮೇಶ್ವರ್ ಅವರು ಏನಾರು ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ,
ಮುನಿಯಪ್ಪನವ್ರು ಹೇಳಿದ್ರೆ, ಮಾದೇವಪ್ಪನವ್ರು ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಸ್ವಲ್ಪ ಸೀರಿಯಸ್ನೆಸ್ ಇದೆ. ಈ ಪ್ರದೀಪ್ ಈಶ್ವರ್ ಅವರು ಅವ್ರ ಮಾತಿಗೆ ಯಾರು ಸೀರಿಯಸ್ ಆಗಿ ತಗೋತಾರೆ? ಯಾರೋ ಸೀರಿಯಸ್ ಆಗಿ ತಗೋತಾರ? ಚಿಕ್ಕಬಳ್ಳಾಪುರದಲ್ಲೇ ಯಾರೂ ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾರು ತಗೊಳ್ತಾರೆ ಅವ್ರ ಮಾತನ್ನ ಸೀರಿಯಸ್ ಆಗಿ? ವಿಶ್ವೇಶ್ವರ ಕಾಗೇರಿಯವರು ಹಿರಿಯ ಒಬ್ಬ ರಾಜಕಾರಣಿ. ಅವರು 6 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ, ವಿಧಾನಸಭೆಯ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದವರು. ಈಗ ಸಂಸದರಾಗಿ ಕಾರ್ಯನಿರ್ವಹಿಸ್ತಾರೆ. ನನ್ನ ರಾಜಕೀಯ ಅನುಭವದಲ್ಲಿ ಸುಮ್ಮನೆ ಚಟಕ್ಕಾಗಿ ಆರೋಪ ಮಾಡುವ ಕೆಟಗರಿಯವರು ವಿಶ್ವೇಶ್ವರ ಕಾಗೇರಿಯವರು ಅಲ್ಲ. ಈ ಕೆಲವು ರಾಜಕಾರಣನ ಮಾಡಬೇಕು ಅಂತ ಆರೋಪ ಹೊರಿಸ್ತಾರೆ. ಆದರೆ ವಿಶ್ವೇಶ್ವರ ಕಾಗೇರಿಯವರು ಅಳೆದು ತೂಗಿ ಆಧಾರ ಇಟ್ಕೊಂಡು ಆರೋಪ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ. ಬಹುಶಃ ಅವರು ಹಂಗೆ ಹೇಳಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವ್ರ ಹತ್ರ ಆಧಾರ ಇರುತ್ತೆ. ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಬಹುಶಃ ವಿಶ್ವೇಶ್ವರ ಕಾಗೇರಿಯವರ ಆಪಾದನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಧಾನಸಭೆಯ ಅಧ್ಯಕ್ಷರು ಅವರು ಕೂಡ ಸಹಮತಿ ವ್ಯಕ್ತಪಡಿಸಿ ನ್ಯಾಯಾಂಗ ತನಿಖೆ ಮಾಡಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಆರೋಪ ವಿಧಾನಸಭೆಯ ಅಧ್ಯಕ್ಷರ ಮೇಲೆ ಬಂದಿರೋದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ ಮತ್ತು ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ. ನಾಳೆ ಅವರೀಗ ಸದನ ಹೆಂಗೆ ನಡೆಸ್ತಾರೆ ಅವ್ರ ಮೇಲೆ ಆರೋಪ ಬಂದರೆ? ಹಾಗಾಗಿ ಅವರು ಆರೋಪ ಮುಕ್ತರಾಗಬೇಕು ಅಂತಂದರೂ ಕೂಡ ನ್ಯಾಯಾಂಗ ತನಿಖೆಗೆ ಅವರೇ ಆದೇಶ ಮಾಡಿಬಿಟ್ರೆ, ಅವರೇ ಕೇಳ್ಕೊಂಬಿಟ್ರೆ ಒಳ್ಳೆಯದಾಗುತ್ತೆ. ನ್ಯಾಯಾಂಗ ತನಿಖೆ ಆಗಲಿ. ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ನ್ಯಾಯಾಂಗ ತನಿಖೆ ಮಾಡಿಸ್ಲಿ. ಏನಂದರೆ ಇದೆಲ್ಲ ವಿಷಯಾಂತರ ಮಾಡೋಕ್ಕೆ ಮಾಡ್ತಿರೋದು. ನವಂಬರ್ ಕ್ರಾಂತಿ ಮಾತಾಡಿದ್ದು ಬಿ ಜೆ ಪಿಯವರೆಲ್ಲ ಮಾತಾಡಿದ್ದು. ಅವ್ರು ಮಾತಾಡಿದ್ದನ್ನು ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ನಾವು. ಮತ್ತು ಪ್ರದೀಪ್ ಈಶ್ವರರು ಕಾಂಗ್ರೆಸ್ ಒಳಗಡೆ ಎಷ್ಟನೇ ಅವರು? ನೀವು ಬೇಕಾದರೆ ಪರಮೇಶ್ವರ್ ಅವರು ಏನಾರು ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದರೆ, ಮುನಿಯಪ್ಪನವ್ರು ಹೇಳಿದ್ರೆ, ಮಾದೇವಪ್ಪನವ್ರು ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಹೇಳಿದ್ರೆ ಸ್ವಲ್ಪ ಸೀರಿಯಸ್ನೆಸ್ ಇದೆ. ಈ ಪ್ರದೀಪ್ ಈಶ್ವರ್ ಅವರು ಅವ್ರ ಮಾತಿಗೆ ಯಾರು ಸೀರಿಯಸ್ ಆಗಿ ತಗೋತಾರೆ? ಯಾರೋ ಸೀರಿಯಸ್ ಆಗಿ ತಗೋತಾರ? ಚಿಕ್ಕಬಳ್ಳಾಪುರದಲ್ಲೇ ಯಾರೂ ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾರು ತಗೊಳ್ತಾರೆ ಅವ್ರ ಮಾತನ್ನ ಸೀರಿಯಸ್ ಆಗಿ?